ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡಿ. ಇದೊಂದು ನನ್ನಲ್ಲಿರುವಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಬೈ ಕಾಲ್ ಆಗಲಿ ಅಥವಾ ಸೆಲ್ ಕಾಲ್ ಆಗಲಿ ಕೊಡುವಂಥ ಎಜುಕೇಷನ್ ಅಲ್ಲ, ನಮ್ಮದು ಎಜುಕೇಷನಲ್ ಪರ್ಪಸ್ ಆಗಿ ಮಾಡ್ತಾ ಇರೋವಂಥ ವೀಡಿಯೋಗಳಾಗಿರುತ್ತೆ ನೋಡಿ. ಇವಾಗ 56,300 PE-ನಲ್ಲಿ 390ಗೆ ಎಂಟ್ರಿನ ತೊಗೊಂಡಿದ್ದೀನಿ, 372ಗೆ ಸ್ಟಾಪ್ ಲಾಸ್ನ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟು ಮಾರ್ಕೆಟು ನಮಗೆ 415 ಬರುವಂಥ ಚಾನ್ಸಸ್ ಇದೆ. 415 ಒಂದು ಒಳ್ಳೆ ಸಿಸ್ಟಮ್ನ ಇಟ್ಕೊಂಡಿರಬೇಕಾಗತ್ತೆ. ನಿಮ್ಮ ಹತ್ರ ಇಟ್ಕೊಂಡಿತ್ತಂದರೆ ಮಾತ್ರ ಆವಾಗ ನೀವು ಟ್ರೇಡಿಂಗ್ನಲ್ಲೇ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ವೆರಿ ಸಿಂಪಲ್. ಇದನ್ನು ಏನಕ್ಕೋಸ್ಕರ ತೊಗೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲಿ ಪ್ರೈಸು ಬ್ರೇಕೌಟ್ ಆಗೋದಕ್ಕೆ ಹೋಗಿದೆ, ಬ್ರೇಕೌಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಫಾಲ್ಸ್ ಸಿಗ್ನಲ್ನ ಕೊಡ್ತಾ ಇದೆ ಮಾರ್ಕೆಟು. ಫಾಲ್ಸ್ ಸಿಗ್ನಲ್ ಆಲ್ರೆಡಿ ಕೊಟ್ಬಿಟ್ಟಿದೆ, ಕನ್ಫರ್ಮೇಷನ್ನು ಕೂಡ ಕೊಟ್ಟಾಗಿದೆ. ಕನ್ಫರ್ಮೇಷನ್ನು ಕೂಡ ಕೊಟ್ಟಾಗಿರೋದ್ರಿಂದ ಈ ಒಂದು ಸೆಲ್ ಟ್ರೇಡ್ನ ನಾನು ಇನಿಷಿಯೇಟಿವ್ ಮಾಡಿದ್ದೀನಿ. ಓಕೆನಾ, ಇಷ್ಟೇ ಸಿಂಪಲ್ಲು. ಬಿಗ್ ಪ್ಲೇಯರ್ಸ್ ಜೊತೆ ಇನಿಷಿಯೇಟಿವ್ ಮಾಡಿದ್ದೀವಿ. ಬಿಗ್ ಪ್ಲೇಯರ್ಸ್ ಜೊತೆ ಅಲ್ಲ, ಇವತ್ತು ಯಾವ ಥರ ಬಿಗ್ ಪ್ಲೇಯರ್ಸ್ ಇದ್ದರು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದರು. ಈ ಬಿಗ್ ಪ್ಲೇಯರ್ಸ್ನ ಹಿಡ್ದಾಕಿದ್ದಾರೆ. ಇಲ್ಲೆಲ್ಲ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಬಿಗ್ ಪ್ಲೇಯರ್ಸು ಏನಾಗಿದ್ದಾರೆ ಅಂತ. ಅದೆಲ್ಲನೂ ತಿಳ್ಕೊಬೇಕಂದ್ರೆ ನೀವು ಕೋರ್ಸನ್ನು ಅಟೆಂಡ್ ಮಾಡಬೇಕು. www.adolfashok.com ಹೋಗಿ ಚೆಕ್ ಮಾಡಿದ್ರೆ ನಿಮಗೆಲ್ಲ A to Z ಇರುತ್ತೆ. ಓಕೆನಾ, ಸ್ಟಾಪ್ ಲಾಸ್ ಅಂತೂ ಇದ್ದೇ ಇದೆ, ಬರ್ತಾ ಇದೆ ಪ್ರೈಸು, ನೋ ಪ್ರಾಬ್ಲಮ್. 372 SL 390, ಅಲ್ಲಿಗೆ ಜಸ್ಟ್ ಲೆಕ್ಕ ಮಾಡಿ 18 ಪಾಯಿಂಟ್ SL ಇದೆ. ಟಾರ್ಗೆಟ್ ಬಂದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 18 ಪಾಯಿಂಟ್ಗೆ 390ಇಂದ 425 ಲೆವೆಲ್, 425 ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. 425 ಎಲ್ಲಿಗೆ ಬರುತ್ತೆ? ಈ ಪಾಯಿಂಟ್ಗೆ. ಓಕೆನಾ, 1:2ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 1:2ಗೆ ನೋಡೋಣ ಏನಾಗುತ್ತೆ ಅಂತ. ಯಾರ್ಯಾರು ಹೊಸೊಬ್ಬರು ನಮ್ಮ ಯೂಟ್ಯೂಬ್ ಚಾನೆಲ್ಲ ನೋಡ್ತಾ ಇದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ ಟ್ರೇಡಿಂಗ್ ಅಂದರೆ, ಏನು ಕಾಂಪ್ಲಿಕೇಟೆಡ್ ಇಲ್ಲ. 390ಗೆ ಎಂಟ್ರಿ, ನಮ್ಮದು 385 ಓಡ್ತಾ ಇದೆ. ಲಾಸಲ್ಲಿದ್ದೀವಿ, ಲಾಸಸ್ ಇವಾಗ. ಬರ್ತಾ ಇದೆ ಕ್ಲೀನಾಗಿ. 402. ಇನ್ನೊಂದು 5 ಪಾಯಿಂಟ್ ಬಂತಂದರೆ 1:1 ಡನ್ ಆಗುತ್ತೆ. ಇನ್ನೊಂದು 5 ಪಾಯಿಂಟ್, ಜಸ್ಟ್ 5 ಪಾಯಿಂಟ್. ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇದೆ ಅಂದರೆ 1:1 ಕೊಡ್ತಾ ಇದೆ ಅಂದರೆ ಅಲ್ಟಿಮೇಟ್ ಪವರ್ಫುಲ್ ಆ ಸಿಸ್ಟಮ್ ನಿಮ್ಮ ಹತ್ರ ಇದ್ದರೆ ಹೆಂಗಿರುತ್ತೆ ಹೇಳಿ. 402 ಬಂದಿದೆ, ಅಲ್ಲಿಗೆ 17 ಪಾಯಿಂಟ್ SL ಇದೆಯಲ್ಲ ನಮಗಿಲ್ಲಿ. 17 ಪಾಯಿಂಟ್, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲೆಕ್ಕ ಹಾಕಿದರೆ 407ಗೆ ನಮ್ಮದು 17 ಪಾಯಿಂಟ್ ಆಗುತ್ತೆ. 403ಗೆ ಬಂದಿದೆ. ಪ್ರೈಸಲ್ಲೇ ಹಾಲ್ಟ್ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ? ಪ್ರೀಮಿಯಮ್ ಡಿಕೆ ಹೊಡೆದ್ಬಿಡುತ್ತೆ. ಅದು ಮೈನ್ ಪ್ರಾಬ್ಲಮ್ ಇಲ್ಲಿ. ಫ್ಯೂಚರಲ್ಲೇನೂ ಆಗೋದಿಲ್ಲ ನೋಡಿ. ಪ್ರೈಸ್ ಅಲ್ಲೇ ಇದೆ, ಬಟ್ ನೋಡಿ ಹೆಂಗೆ ಎಳ್ಕೊಬಂದ್ಬಿಡ್ತು. ಪ್ರೈಸ್ ಅಲ್ಲೇ ಇದೆ ಅಲ್ವಾ? ನೋಡಿ, ಇವಾಗ ನಾನೇನು ಮಾಡ್ತೀನಿ ಅಂದರೆ, ಈ SL ಪಾಯಿಂಟ್ ಇತ್ತಲ್ಲ, ಇದನ್ನು ತೆಗೆದು ಇಲ್ಲಿಗೆ ಹಾಕ್ತೀನಿ. ನಮ್ದು ಇದ್ದಿದ್ದು ಈ ಪಾಯಿಂಟ್ SL ಅಲ್ವಾ? 373 ಹತ್ರ ಇದ್ದಿದ್ದು. ಇವಾಗ 379ಗೆ ಇಡ್ತೇನೆ. 379 ಅಲ್ಲಿಗೆ ಸೇಫ್ ಆಗಿಬಿಡ್ತೀವಿ ಇನ್ನೂ. ಓಕೆನಾ, ಇಲ್ಲಿಗೆ SLನ ಇಲ್ಲಿಗೆ ಚೇಂಜಸ್ ಮಾಡ್ತೇನೆ. ಅಟ್ಲೀಸ್ಟ್ 5 ಪಾಯಿಂಟು ಆಪ್ಷನಲ್ ಚೇಂಜ್ ಆದ್ರೂ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಅಂತಲೇ ಇರುತ್ತೆ. ನೋಡಿ, ಪ್ರೈಸ್ ಅಲ್ಲೇ ಇದೆ. ಪ್ರೀಮಿಯಮ್ ನೋಡಿ ಹೆಂಗಾಗ್ಬಿಡ್ತು. ವೇರಿಯೇಷನ್ ಆಗ್ತಾ ಇರುತ್ತೆ. ಸ್ಟ್ರಾಟಜಿನ ನೀವು ಟ್ರಸ್ಟ್ ಮಾಡಬೇಕು. SL ಹೊಡಿಯಿಲ್ಲಪ್ಪ ಅನ್ನಬೇಕು. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಟ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಳ್ಳಿ,
ಆ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ವರ್ಕ್ ಮಾಡಬೇಕು. ವರ್ಕ್ ಮಾಡೋದಂದರೆ ಗುಡ್, ಇಲ್ಲ ಅಂದರೆ ಬೇಡ. ಥಿಂಕ್ ಎ ಬಿಸ್ನೆಸ್ ಮ್ಯಾನ್ ಸ್ಟೈಲ್. ನಾನು 10 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ ನನಗೆ 20 ರೂಪಾಯಿ ಬರೋ ಥರ ಇರಬೇಕು. ಅಟ್ಲೀಸ್ಟ್ 10 ರೂಪಾಯಿ ಆದರೂ ಬರೋ ಥರ ಇರಬೇಕು. ನಿಮ್ಮ ಇನ್ವೆಸ್ಟ್ಮೆಂಟು 10 ರೂಪಾಯಿ ಆಗ್ತಾ ಇದ್ದೀರಿ ಅಂದರೆ ಅದಕ್ಕೆ ಒಂದು ರಿಸ್ಕ್ ಪಾರ್ಟ್ ಅಂತ ಇರುತ್ತೆ. ಒಂದು 2 ರೂಪಾಯಿ ರಿಸ್ಕ್ ಮಾಡ್ತೀರಿ. 2 ರೂಪಾಯಿಗೆ 2 ರೂಪಾಯಿ ಆದ್ರೂ ಬರಬೇಕಲ್ವ, ಅಟ್ಲೀಸ್ಟ್ 1:1 ಬರಬೇಕಲ್ವ. ಬಂತಂದರೆ ಅದು ಅಲ್ಟಿಮೇಟ್. ಆಮೇಲೆ 1:2ಗೆ ನೋಡೋಣ. ಫಸ್ಟು 1:1ಗೆ ಬರೋದನ್ನ ಕಲ್ತ್ಕೊಂತಂದರೆ 1:2 ಆಟೋಮೆಟಿಕ್ಕಾಗಿ ಬರುತ್ತೆ. 1:2 ಆಟೋಮೆಟಿಕ್ಕಾಗಿ ಬಂತಂದರೆ 1:4 ಆಟೋಮೆಟಿಕ್. 1:4 ಬಂತಂದರೆ 1:10ಗೆ ಏನು ತೊಂದರೆ ಇಲ್ಲ. ಒಂದು ವೇನಲ್ಲಿ ಹೊರಟೋಗ್ಬಿಡ್ತೀರಿ, ದಾರಿನಲ್ಲಿ ಪಥದಲ್ಲಿ ಹೊರಟೋಗ್ಬಿಡ್ತೀರಾ. 403ಗೆ ಹೋಗಿದೆ. ಇವಾಗಲೂ ಕೂಡ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ 407ಗೆ ಬಂತಂದರೆ ಕ್ಲೋಸ್ ಮಾಡ್ತೀನಿ. 407ಗೆ ಫಸ್ಟ್ ನನ್ನ ಪೊಸಿಷನ್ ಎಲ್ಲನೂ ಕ್ಲೋಸ್ ಮಾಡ್ತೀನಿ. ಈ ಪಾಯಿಂಟಿಗೆ 1:1 ಕ್ಲೋಸ್ ಮಾಡ್ತೀನಿ ನಾನು. 1:1 ಹ್ಯೂಜ್ ಬಿಗ್ ಪ್ರಾಫಿಟಬಲ್ ಟ್ರೇಡರ್ ಅಂತ ಕರಿತೀವಿ 1:1 ತೆಗಿಯೋರನ್ನ. ಓಕೆನಾ, ಅಲ್ಲಿಗೆ ಬಂತಂದರೆ ಕ್ಲೋಸ್ ಮಾಡ್ತೀನಿ. ಏನಾದರೂ ಸೆಕೆಂಡ್ ಟಾರ್ಗೆಟು 425 ಏನಾದ್ರು ಹಿಟ್ ಆಯಿತು ಅಂದರೆ ಈ ಲೈವ್ ಸೆಷನ್ನ ಕ್ಲೋಸ್ ಮಾಡಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ಯಾರು ನೋಡಿರ್ತೀರಿ, ಹೌದು ಸರ್ ನೀವು ಹೇಳಿದ ಕರೆಕ್ಟು, ಆ ಟಾರ್ಗೆಟ್ನ ರೀಚ್ ಆಗಿದೆ ಅಂತ. ನೋಡಿ 403 ಅಲ್ಲೆಲ್ಲ ಒದ್ದಾಡ್ತಾ ಇದೆ. 404 ಇನ್ನೊಂದು 3 ಪಾಯಿಂಟ್, ಜಸ್ಟ್ 3 ಪಾಯಿಂಟ್ಸ್. $405 2 ಪಾಯಿಂಟ್, ಜಸ್ಟ್ 2 ಪಾಯಿಂಟ್ ಬಂಧುಗಳೇ. 1:1ಗೆ 2 ಪಾಯಿಂಟ್, 1 ಪಾಯಿಂಟ್. ಇನ್ನು 406ಗೆ ಬಂದಿದೆ, ಇನ್ನು ಒಂದೇ ಪಾಯಿಂಟ್. ಓಕೆ, 407ಗೆ ಹಾಕಿದ್ದೀವಿ ಆಲ್ರೆಡಿ. 407ಗೆ ಹಾಕಿಟ್ಟಿದ್ದೀವಿ. ನೋಡಿ ಇಲ್ಲಿ ಬರ್ತಾ ಎಲ್ಲೂ ಹೋಗಲ್ಲ, ಒಳ್ಳೆ ಫಾಲ್ ಆಗುತ್ತೆ ಅಂದ್ಕೊತಾ ಇದ್ದೀನಿ ನಾನು. ಐ ಥಿಂಕ್ ನನ್ನ ಪ್ರಕಾರ ಟೈಮ್ ಇನ್ನು 2 ಗಂಟೆ. ಎಳ್ಕೊಂಡು ಬರ್ತಾರೆ ಪ್ರೈಸನ್ನು, ಡ್ಯಾಸ್ಟ್ರಿಕಲ್ಲಿ ಪ್ರೈಸನ್ನು ಎಳೀತಾರೆ ಬಂಧುಗಳೇ. ಇಲ್ಲಿ ಡ್ಯಾಸ್ಟ್ರಿಕಲ್ಲಿ ಟಾರ್ಗೆಟ್ ರೀಚ್. ಫಸ್ಟ್ ಆಲ್ ಪೊಸಿಷನ್ನ ಕ್ಲೋಸ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ 407 ಇತ್ತಲ್ಲ, 407ಗೆ ಇವಾಗ ಟ್ರಿಗರ್ ಆಗಿದೆ. ಈ ಎಸ್ಕೇಪ್ ಆಯ್ತು ಅಲ್ಲಿ, ಇವಾಗ ಟ್ರಿಗರ್ ಆಯಿತು. 1:1 ಡನ್ ಆಗಿದೆ. ಯಾವುದೇ ಪೊಸಿಷನ್ ಇಲ್ಲ ನಮ್ಮದು. ಒಂದು ಕ್ಲೂ ಕೊಡ್ತೀನಿ ನೋಡಿ. ಇಲ್ಲಿ ಡ್ಯಾಸ್ಟ್ರಿಕಲ್ಲಿ ಎಳಿತಾರೆ ಪ್ರೈಸನ್ನು, ಎಳಿತಾರೆ ಬಂಧುಗಳೇ, ಎಳೆದರೆ ಪ್ರೀಮಿಯಂ ಬ್ಲಾಸ್ಟ್ ಆಗುತ್ತೆ. ಎಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಎಳಿತಾರೆ, ಡ್ಯಾಸ್ಟ್ರಿಕಲ್ಲಿ ಎಳಿತಾರೆ. ಓಕೆನಾ, 1:1 ಆಲ್ರೆಡಿ ಡನ್ ಆಗಿದೆ. ಓಕೆ, ಪೊಸಿಷನ್ ಎಲ್ಲ ಕ್ಲೋಸ್ ಮಾಡಿರೋದ್ರಿಂದ ಈ ಒಂದು ಲೈವ್ ಟ್ರೇಡ್ನ ಕ್ಲೋಸ್ ಮಾಡ್ತೀನಿ. ಈ ಒಂದು ಎಜುಕೇಷನಲ್ ಲೈವ್ ಟ್ರೇಡ್ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕೊನೆಯದಾಗಿ ಡ್ಯಾಸ್ಟ್ರಿಕಲಿ ಪ್ರೈಸನ್ನು ಎಳೀತಾರೆ. 425ಗೆ ಹೋಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 56,300 PE ಎಳೀತಾ ಇದ್ದಾರೆ ಆಲ್ರೆಡಿ. ಡ್ಯಾಸ್ಟ್ರಿಕಲಿ ಎಳೆದು ಬಿಡ್ತಾರೆ, ನೋ ಪ್ರಾಬ್ಲಮ್.